ಬಂದಿದ್ದಾರೆ, ಅವಾಗ ಪ್ರಶ್ನೆ ಮಾಡಲಿಲ್ವಾ ಯಾರು ಹುಡುಗಿ ಏನು ಕರ್ಕೊಂಡು? ಹುಡುಗಿ ಪ್ರಶ್ನೆ ಮಾಡಿಲ್ಲ ಸರ್, ಯಾರು ಮಾಡ್ಕೊಂಡಿಲ್ಲ. ಇವ್ರ ತಾಯಿ ಮಾತ್ರ ಮಾಡ್ಯಾರ, ಅವ್ರ ತಾಯಿ. ಆದರೆ ಅವ್ರ ತಾಯಿ ಮಾಡಿದಾಗ ನನ್ನ ಹುಡುಗಿ ಲವ್ ಮಾಡ್ತಾ ಇದ್ದೀನಿ ಹಂಗಂತ ಕೇಳಿದ್ದಾನೆ ಅವನು ಹುಡುಗ. ಸರಿ, ಲವ್ ಮಾಡ್ತಾಯಿದ್ರೆ ಅವ್ರ ತಾಯಿ ತಂದೆ ನೋಡಿದ್ರೆ ಸುಮ್ಮನಿದ್ದಾರೆ. ಅವ್ರಿಗೆ ನಂಗೆ ಗೊತ್ತಿಲ್ಲದೆ ಈ ರೀತಿ ಕರ್ಕೊಂಡ್ರೆ ಅವರು ಜಗಳ ಮಾಡಿ ನಮ್ಗೆ ಏಟು ಹೊಡೆದ್ರೆ ಏನು ಮಾಡ್ತೀಯಪ್ಪ ಅಂತ ಕೇಳೋಣ. ಇಲ್ಲ, ನಾನು ತುಂಬ ದಿನದಲ್ಲಿ ಲವ್ ಮಾಡ್ತೀನಿ ಅಂತ ಹೇಳಿದೆ ಅಂತ. ಅಷ್ಟು ಮಾತ್ರ ಇವ್ರು ಕೇಳೋರೆ, ಆ ಹುಡುಗಿ ಹೇಳೋಣ. ಸರಿ, ನನಗೆ ಫೋನ್ ಮಾಡಿದ್ರು ಸರ್ ಊರಿಂದ, ನಾನು ಊರಲ್ಲಿದ್ದೆ. ಫೋನ್ ಮಾಡಿದ್ರು ನನಗೆ. ಆಗಿದ್ಮೇಲೆ ಅವ್ರ ತಾಯಿ ತಂದೆ ಸುಮ್ಮನಿದ್ದಾರೆ. ಅವ್ರನ್ನ ತಕ್ಷಣ ಕರ್ಕೊಬಂದು ಅವ್ರ ತಾಯಿ ತಂದೆಗೆ ಒಪ್ಪಿಸ್ಕೊಡ್ಮ ಕರ್ಕೊಬಾ ಅಂತ. ಇವತ್ತು ಬೆಳಗ್ಗೆ ಅವ್ರು ಬರಬೇಕು ಸರ್. ಯಾರು ಹುಡುಗಿ ಕಡೆ ಬರ್ತಾರೆ? ಇಲ್ಲ, ನಮ್ಮ ಹುಡುಗಿ ನಾನು ಹೆಣ್ತಿ ಇದ್ದಾಳಲ್ಲ, ಅವರೆಲ್ಲ ಅಲ್ಲಿ ನಮ್ಮೂರಿಗೆ ಬರಬೇಕು. ಮಿಣ್ಯ ಸರ್. ಹಾಂ, ಮಿಣ್ಯಮ್ ನಕ್ಕುಂದಿ. ಹಾಂ, ಮಿಣ್ಯಮ್. ಹಾಂ, ಅದು ನನ್ನ ಅತ್ತೆ ಮಾವನ ಮನೆ. ಅದು ನನ್ನ ಹೆಂಡತಿ. ಅಲ್ಲಿಂದ ನಾನು ಹೆಣ್ಣು ಮಾಡ್ಕೊಂಡಿದ್ದು. ಅಲ್ಲಿಗೆ ಬಂದಿದ್ದು ಹಬ್ಬಕ್ಕೆ. ಒಂದು ಈ ರೀತಿ ಮಾಡ್ಕೊಂಡಿದ್ರು. ನಾನು ಬೆಳಗ್ಗೆ ಅವರು ಫೋನ್ ಮಾಡಿದ ತಕ್ಷಣ ಹಾಂ, ಇವ್ರು ಫೋನ್ ಮಾಡಿದ್ರು ಸರ್ ನನಗೆ, ಹಿಂಗೆ ಒಂದು ಹುಡುಗಿ ಕರ್ಕೊಬಂದಿದ್ದಾನೆ ಅಂತ. ಆವಾಗ ನಾನು ಹೇಳಿದೆ, ಸರಿ, ಆ ಹುಡುಗಿ ಯಾರು ಎತ್ತಿ ಅಂತ ವಿಚಾರಿಸು ಅಂತ ಕೇಳುವಾಗ, ಈ ರೀತಿ ಲವ್ ಮಾಡ್ತಾ ಇದ್ದೀನಿ ನಾನು ಆ ಹುಡುಗಿನ ಅಂತ ಹೇಳಿದ್ನಂತೆ. ಅವ್ರ ತಾಯಿ ತಂದೆಗೆ ಗೊತ್ತಾ ಅಂತ ಕೇಳಿದಾಗ, ಇಲ್ಲ ನಂಗೆ ತಾಯಿ ತಂದೆಗೆ ಗೊತ್ತಿಲ್ಲ, ನಾವು ಕರ್ಕೊಬಂದಿದ್ದಾನೆ ಅಂತ ಹೇಳ್ದಂತೆ. ಸರಿ, ಹಂಗಿದ್ಮೇಲೆ ನನಗೆ ಫೋನ್ ಮಾಡಿದ್ರು ನಮ್ಮ ಹೆಂಗಸರು. ಫೋನ್ ಮಾಡಿ, ಸರ್ ಹಂಗಿದ್ಮೇಲೆ ಆ ಹುಡುಗಿನ ನೀವೆಲ್ಲ ಬಂದುಬಿಡ್ರಿ, ಬಂದು ಅವರ ತಾಯಿ ತಂದೆಗೆ ಸಮಾಚಾರ ತಿಳಿಸ್ಬಿಡುವ ಅಂತ ನಾನು ಫೋನ್ ಮಾಡಿದ್ದೆ ಇವ್ರಿಗೆ ವಾಪಸಿ. ಸರಿ, ಬೆಳಗ್ಗೆ ಕರ್ಕೊಬಂದ್ಬಿಡಿ ಅಂತ ಹೇಳಿದ್ರೆ, ಅಲ್ಲಿ 11 ಗಂಟೆ ಬಸ್ಗೆ ಫಸ್ಟ್ ಕಡೆಗೆ ಬಂದುಬಿಡ್ರಿ ಅಂತ ಹೇಳಿದೆ. ಹೇಳ್ಬಿಟ್ಟು ನಾನು ಮನೇಲಿ ಇದ್ಕೊಬಿಟ್ಟು ಸರ್, ಬೆಳಗ್ಗೆ ಇದ್ರಿ ಒಂದು 4 ಗಂಟೆಗೆ ಫೋನ್ ಬಂತು. 3 ಗಂಟೆಗೆ ನಮ್ಮ ಹುಡುಗ ತಂದು ಕೊಟ್ಟ ಫೋನು ನನಗೆ. ನನ್ನ ಫೋನು ಅಲ್ಲಿ ನೆಟ್ವರ್ಕ್ ಸಿಕ್ಕೋದಿಲ್ಲ ಸರ್, ನಮ್ಮ ಮನಗಿದೆ. ಬೆಳಗಿನ ಜಾವ 3 ಗಂಟೆಗೆ ಫೋನ್ ಬಂತು, ತಂದು ಕೊಟ್ಟ ನಮ್ಮ ಹುಡುಗ. ಆವಾಗ 4 ಗಂಟೆ ಕರೆಕ್ಟಾಗಿ ಟೈಮು ಫೋನ್ ತಂದು ಕೊಟ್ಟ. ಹಾಂ, ಬೆಳಗಿನ ಜಾವ 4 ಗಂಟೆಗೆ ನಮ್ಮ ಹುಡುಗ ತಂದು ಕೊಟ್ಟ ನನ್ನ ಫೋನು. ನನ್ನ ಫೋನ್ಗೆ ಟವರ್ ಸಿಗ್ತಿಲ್ಲ, ಆ ಫೋನಿಗೆ ಸಿಕ್ಕಿತ್ತು. ಆ ಹುಡುಗ ತಂದು ಕೊಟ್ಬಿಟ್ಟು ಈ ರೀತಿ. ಹಾಂ, ಆವಾಗನೇ ಗೊತ್ತಾಗಿದ್ದು. ಆವಾಗ ಇಲ್ಲಿ ಮಾಡಿ ಕೇಳಿದಾಗ ಇವ್ರು ಈ ವಿಷಯ ಹೇಳಿದ್ರು ಸರ್. ಇಷ್ಟು ತರ ನನಗೆ ಗೊತ್ತಾಗಿತ್ತು. ಒಂದಕ್ಕೆ ಅಷ್ಟು ಸರ್. ಹಾಂ, ಸೋಲಿಗ ಸರ್. ಯಾವ ವಿರೋಧ ಯಾವುದೂ ಇಲ್ಲ ಸರ್. ಇದು ಗೊತ್ತೇ ಇಲ್ಲ ಸರ್ ನಮಗೆ. ನನಗೆ ಇದುವರೆಗೂ ಗೊತ್ತಿಲ್ಲ. ಇದೇ ಫಸ್ಟು ನನಗೆ ಗೊತ್ತಾಗಿದ್ದು. ಆ ಫೋನ್ ಬಂದ ಮೇಲೆ ಮಾತ್ರ ನನಗೆ ಗೊತ್ತಾಗಿದ್ದು. ಹುಡುಗನಿಗೆ ಹೆದರಿಸಿದ್ರೆ ಏನೋ ಸರ್, ಇದೆಲ್ಲ ನನಗೆ ಗೊತ್ತಿಲ್ಲ ಸರ್. ನಾನು ಇರ್ತಾ ಇರಲಿಲ್ಲ ಊರಲ್ಲೇ. ನಾನು ಕೂಲಿ ಜೀವನ ಮಾಡೋದು ಸರ್. ನಮ್ಮ ತುಂಬ ಬಡವ್ರು, ಕಡು ಬಡವ್ರು ಸರ್, ತುಂಬ ಕಡು ಬಡವರು. ಕೂಲಿ ಮಾಡಿದ್ರೆ ನಮ್ಮ ಜೀವನನೇ ಸರ್, ಇಲ್ಲದ್ರೆ ಇಲ್ಲ. ನಾನು ಬೆಂಗಳೂರೇ ಸರ್ ನಾನು ಕೆಲಸ ಮಾಡ್ತಾ ಇರೋದು. ನಮ್ಮ ಓನರ್ ನಂಬರ್ ಕೂಡ ಕೊಡ್ತೀನಿ, ಬೇಕಾದ್ರೆ ಫೋನ್ ಮಾಡಿ. ನಮ್ಮ ಓನರ್ ಅಲ್ಲೇ ನಾನು 8 ವರ್ಷ ಅದೊಂದೇ ಜಾಗದಲ್ಲಿ ಕೆಲಸ ಮಾಡ್ತೀನಿ ಸರ್. ನಿಮ್ಮ ಹೆಸರು ಸರ್? ಸಿದ್ದಯ್ಯ ಸರ್.